ಧರ್ಮಸ್ಥಳ ವಿಚಾರದಲ್ಲಿ ಶುರುವಾಗಿರೋ ಅಂತ ಧರ್ಮ ರಾಜಕೀಯ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡೋಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ನ ಮಾಡ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಈಗ ಧರ್ಮ ರಾಜಕೀಯ ಏನು ಶುರುವಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತ್ಯಾಸ್ತ್ರವಾಗಿ ಬಿಜೆಪಿ ನಾಯಕರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಮಾಡ್ತಾ ಇರೋ ಅಂತ ಪ್ರತಿಭಟನೆಗೆ ನೇರವಾಗಿ ಕೌಂಟರ್ ಕೊಡೋಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ತಾವು ಸಹ ಧರ್ಮಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಇಬ್ಬರು ನಾಯಕರು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಅಧಿವೇಶನದ ಬಳಿಕ ಧರ್ಮಸ್ಥಳ ಭೇಟಿಗೆ ನಾಯಕರ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ರಾಜಕೀಯ ದಾಳಕ್ಕೆ ಸರ್ಕಾರದಿಂದ ಇದು ಪ್ರತ್ಯಸ್ತ್ರ. ನಿನ್ನೆ ನೋಡಿ ಬಿಜೆಪಿ ನಾಯಕರ ನಿಯೋಗ ನೇರವಾಗಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟು ಶನಿವಾರ ಬೆಳಗ್ಗೆ ಭಾನುವಾರ ಬೆಳಗಿನ ಜಾವ 7 ಗಂಟೆಗೆ ನೇರವಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನವನ್ನ ಪಡಿತು ಬಿಜೆಪಿಯ ನಿಯೋಗ. ಅದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇದ್ರು, ಶಾಸಕರಾದಂಥ SR ವಿಶ್ವನಾಥ್ ಇದ್ರು. ಬೆಂಗಳೂರಿನಿಂದ ನೇರವಾಗಿ ಧರ್ಮಸ್ಥಳ ತನಕ ಕಾರ್ಗಳಲ್ಲಿ ಹೊರಟಿದ್ರು ತಮ್ಮ ಕಾರ್ಯಕರ್ತರ ಜೊತೆ. ಅಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಪರಿಷತ್ ಸದಸ್ಯ CT ರವಿ ಕೂಡ ಇದ್ರು. ಹೀಗಾಗಿ ಬಿಜೆಪಿ ಮಾಡ್ಕೊಂಡಿರುವಂಥ ಪ್ಲಾನ್ಗೆ ಕೌಂಟರ್ ಕೊಡೋಕೆ ಈಗ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆಯಂತೆ. ಹೇಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ ಈಗ ಬಿಜೆಪಿ ನಾಯಕರ ನಿಯೋಗ ಏನೋ ನೇರವಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿತು, ಮಂಜುನಾಥನ ದರ್ಶನವನ್ನ ಪಡೆದುಕೊಳ್ತು. ಇದಕ್ಕೆ ಕೌಂಟರ್ ಆಗಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಒಂದು ಪ್ಲಾನ್ ನ ಮಾಡ್ಕೊಳ್ತಿದ್ದಾರೆ. ಪ್ಲಾನ್ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡೋದಾದ್ರೆ ಶಿವಪ್ರಸಾದ್. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಧರ್ಮಸ್ಥಳದ ವಿಚಾರ ಕುರಿತಂತೆ ಸಾಕಷ್ಟು ರಾಜಕೀಯ ಹೇಳಿಕೆಗಳು, ರಾಜಕೀಯ ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು SIT ಕೂಡ ರಚನೆ ಮಾಡಿದ್ದು ಸರ್ಕಾರ ಈ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದೆ ಅಂತಕ್ಕಂಥ ವಿಚಾರಗಳನ್ನು ಕುರಿತಂತೆ ಪ್ರತಿಪಕ್ಷದವರು ಈ ವಿಚಾರದಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಹೇಳಿದಂತೆ ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಇರ್ತಕ್ಕಂಥ ಗೊಂದಲವನ್ನು ಹೋಗಲಾಡಿಸ್ತಕ್ಕಂಥ ವಿಚಾರದಲ್ಲಿ ಅವ್ರದೇ ಆದಂಥ ತಮ್ಮದೇ ಆದಂಥ ರಾಜಕೀಯ ದಾಳವನ್ನು ಕೂಡ ಪ್ರಯೋಗ ಮಾಡಿದರು. ಈ ವಿಚಾರ ಕುರಿತಂತೆ ಈಗಾಗಲೇ ಸರ್ಕಾರ SIT ರಚನೆ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ತಮ್ಮದೇ ಆದಂಥ ಹೇಳಿಕೆಗಳನ್ನು ನೀಡೋದ್ರ ಜೊತೆಗೆ ಅಧಿವೇಶನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಕಟ್ಟಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ CM DCM ಅವರು ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡೋದ್ರ ಮುಖಾಂತರ ಸದ್ಯ ಈಗ ಅಧಿವೇಶನ ನಡೀತಾ ಇದೆ. SIT ಕೊಡ್ತಕ್ಕಂಥ ರಿಪೋರ್ಟ್ ಬಗ್ಗೆನೂ ಕೂಡ ಗೃಹ ಸಚಿವರು ಇವತ್ತು ಅಧಿವೇಶನದಲ್ಲಿ ಉತ್ತರಿಸ್ತಕ್ಕಂಥ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳಿಂದನೂ ಕೂಡ ಹಿಂದುತ್ವದ ವಿಚಾರ ಕುರಿತಂತೆನೂ ಕೂಡ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಹಿಂದುತ್ವದಲ್ಲಿ ಯಾವುದೇ ಕೂಡ ಅಭಿಪ್ರಾಯ ಇಲ್ಲ. ತಮ್ಮ ಅಸಮಾಧಾನವನ್ನು ಆರಂಭದಿಂದನೂ ಕೂಡ ಹಿಂದುತ್ವ ವಿಚಾರ ಕುರಿತಂತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಧಿವೇಶನದ ಬಳಿಕ ಧರ್ಮಸ್ಥಳಕ್ಕೆ CM ಮತ್ತು DCM ಅವರು ಹೋಗೋದ್ರ ಜೊತೆಗೆ ಈಗಾಗಲೇ CLP ಸಭೆಯಲ್ಲೂ ಕೂಡ ಈ ವಿಚಾರ ಕುರಿತಂತೆ ಚರ್ಚೆ ಆಯಿತು. ಅನೇಕ ಶಾಸಕರುಗಳು, ಸಚಿವರುಗಳು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಈ ರೀತಿಯ ನಿಲುವನ್ನು ತೆಗೆದುಕೊಳ್ಳೋದು ಉಚಿತವಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರ ಧರ್ಮಸ್ಥಳದ SIT ರಚನೆ ವಿಚಾರ, ಈ ಅಗೆತ ವಿಚಾರ ಕುರಿತಂತೆ ಸರ್ಕಾರಕ್ಕೆ ಒಂದು ರೀತಿ ಗೊಂದಲ ಉಂಟಾಗ್ತಾ ಇರೋದ್ರಿಂದ ರಾಜಕೀಯವಾಗಿ ಬಿಜೆಪಿ ಅವರು ಕೂಡ ಇದರಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಳ್ತಕ್ಕಂಥ ವಿಚಾರ ಕೂಡ ಈಗ ಕಾಂಗ್ರೆಸ್ಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ CM DCM ಅವರೇ ಹೋಗೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ SITಯಲ್ಲಿ ಏನು ವರದಿ ಕೊಡುತ್ತೆ ಆ ವರದಿಯನ್ನು ಕೂಡ ಅವರಿಗೆ ಒಪ್ಪಿಸ್ತಕ್ಕಂಥ ಸಾಧ್ಯತೆ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಆ ಮೂಲಕ ಒಂದು ಕಡೆ ಪಕ್ಷದ ನಾಯಕರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಕೊಟ್ಟಂಗೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ರಾಜಕೀಯ ಪಡಿತಕ್ಕಂಥದ್ದು ಬೇಡ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಸದ್ಯ ಈ ವಿಚಾರ ಕುರಿತಂತೆ ಪ್ರಾಥಮಿಕ ಹಂತದ ಚರ್ಚೆ ಕೂಡ ಈಗ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದ್ದು, CM DCM ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತಾರೆ, CM ಜೊತೆ ಗೃಹ ಸಚಿವರು ಸೇರಿದಂತೆ ಇತರ ಶಾಸಕರು ಹೋಗ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.